ಕಂಟ್ರೋಲ್ ಮಾಡಬೇಕು. ನಮ್ಮಲ್ಲಿ ಆ ಸಹಬಾಳ್ವೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಈಗ ನಿಮ್ಗೇನೋ ಬಹಳ ಪ್ರೀತಿ ಅಂಡ್ ನೀವು ನೋಡಿರ್ತೀರಿ, ನಿಮಗೆ ಭಯ ಆಗಲ್ಲ, ನೀವು ದೊಡ್ಡದನ್ನು ಚೆನ್ನಾಗಿ ಮಾತಾಡಿಸ್ತೀರಿ, ಮರಿಗಳನ್ನು ಚೆನ್ನಾಗಿ ಮಾತಾಡಿಸ್ಕೊಂಡಿರ್ತೀರಿ. ಬಟ್ ಸಡನ್ ಆಗಿ ನಮಗೆ ನೋಡಿದಾಗ ಅದು ಒಂದು ಕುತೂಹಲ ಹೌದು, ಎರಡನೇದು ಭಯ ಹೌದು. ಬಟ್ ಈಗ ಸಹಬಾಳ್ವೆ ಅನ್ನೋದೇನು ಹೇಳಿ, ನಾನು ಬದುಕಬೇಕು, ಬೇರೆಯವ್ರನ್ನೂ ಬದುಕಕ್ ಬಿಡಬೇಕು, ಇದು ಮನುಷ್ಯರು ಕಳ್ಕೊತಾ ಇದೀವಿ ಅಂತ ಅನ್ನಿಸ್ತಾ ಇಲ್ವಾ ಸಾವಿತ್ರಮ್ಮ ಅವರೇ? ಹೌದು ಮೇಡಮ್, ಕಳ್ಕೊಂತ ಏನ್ ಮೆಸೇಜ್ ಕೊಡ್ತೀರಿ, ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಈ ತರ ಭಯ ಬೀಳೋರ್ನ ಅಥವಾ ಸಿಕ್ಕಾಗ ಕಲ್ಲಲ್ಲಿ ಹೊಡಿಯೋರ್ನ, ಬರೀ ಫೋಟೋ ತಕೊಳಕ್ ಹೋಗೋರ್ನ, ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನ ರೆಸ್ಕ್ಯೂ ಮಾಡ್ತಿರ್ತಾರೆ, ಸುಮ್ಮನೆ ಇವ್ರ ಮನೆ ಒಳಗೂ ಇರಲ್ಲ, ಬಂದ್ ಕಿತಾಪತಿ ಮಾಡೋರ್ಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಪ್ರಾಣಿ ಅಂದಾಗ ಅದು ನಮ್ ತರಾನೇ ನೋಡ್ಕೊಬೇಕು. ಒಂದ್ ಕಲ್ಲಲ್ಲಿ ಹೊಡಿಯೋದು, ಅದನ್ನೊಂದು ಹಿಂಸೆ ಕೊಡ್ಬಾರ್ದು. ಹಿಂಸೆ ಕೊಟ್ಟಷ್ಟು ಜಾಸ್ತಿ ಮಾಡ್ತಾವ ಅವು. ಇವಾಗ ನಮ್ ಕಡೆ ಅವ್ರು ಹೋಗ್ತಾರೆ ರಿಸ್ಕ್ಯೂ ಮಾಡಕ್ಕೆ ಅಂದಾಗ ಅವ್ರ ಸೇಫ್ಟಿಗೆ ನಾವು ಹೋಗೋದು. ಅಂತದ್ರಲ್ಲಿ ಇವ್ರನ್ನೇ ಅವ್ರನ್ನ ಬೈಯೋದು, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೊಡಿಯೋದು ಬಡಿಯೋದು ಆ ತರ ಎಲ್ಲ ಮಾಡಬಾರ್ದು. ಈ ಜನಗಳ್ಗೆ ಏನ್ ಹೇಳ್ತೀವಿ ಅಂದ್ರೆ, ಪ್ರಾಣಿಗಳು ಬಂದಾಗ ಸ್ವಲ್ಪ ಭಯ ಬೀಳ್ಬಾರ್ದು. ಅವು ಅಟ್ಯಾಕ್ ಮಾಡಕ್ಕೆ ಬರಲ್ಲ. ಅವು ಚಿರತೆ ಅಂದ್ರೆ ಜಾಸ್ತಿ ಅಟ್ಯಾಕ್ ಮಾಡಕ್ಕೆ ಬರಲ್ಲ. ಅದ್ರ ಊಟ ಹುಡ್ಕೊಂಡು ಅದು ಬಂದಿರ್ತದೆ, ಅದ್ರ ಪಾಡ್ಗೆ ಅದು ಹೋಯ್ತದೆ. ನಾವು ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ಜೊತೆಗೆ ನಾವು ಆನೆ ಬಗ್ಗೆಯೂ ನಾವು ನೋಡ್ತಾ ಇದ್ವಿ, ಸಕಲೇಶ್ಪುರ, ಹಾಸನ, ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಚಿರತೆ ಏನೋ ಆಹಾರ ಹುಡುಕೊಂಡು ನಾಡಿನ ಕಡೆ ಬರ್ತದೆ, ಒಪ್ಕೊಳ್ಳೋಣ. ಆನೆಗಳು ಯಾಕೆ ಬರ್ತಾ ಇದಾವೆ ಮೇಡಮ್? ಅದ್ರದ್ದು ಮೈಗ್ರೇಷನ್ ಪಾತ್ವೇ ಇದೆ ಮ್ಯಾಮ್. ಸೊ ಸರೇನ್ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ನೀವೇನ್ ನೋಡ್ತೀರಾ, ಅದು ಪ್ರಾಣಿಗಳು ಓಡಾಡಬೇಕು. ಸೊ ಅದೊಂದೊಂದು ಟೈಮಲ್ಲಿ ಒಂದೊಂದು ಜಾಗ ಅಲ್ಲಿ ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಆನೆ ಗುಂಪು ನೀವು ನೋಡಿದ್ರೆ ಅದು ಆಲ್ಮೋಸ್ಟ್ ಒಂದು ಆನೆ ಲೈಫ್ ಟೈಮಲ್ಲಿ 100 ವರ್ಷ ಬದುಕಬಹುದು ಮ್ಯಾಕ್ಸಿಮಮ್. ಸೊ ಓಲ್ಡೆಸ್ಟ್ ಎಲಿಫೆಂಟ್ ಏನಿರುತ್ತೆ ಅವ್ರನ್ನ ಮೇಟ್ರಿಯಾಕ್ ಅಂತೀವಿ, ಅದು ಗ್ರೂಪ್ ಲೀಡರ್. ಸೊ ಅಜ್ಜಿ ಆನೆನೇ ಆ ಬೇರೆ ಆನೆ ಗುಂಪಿಗೆ ಈ ಟೈಮಿಗೆ ಇಲ್ಲೋದ್ರೆ ಅಲ್ಲಿ ಕಾಣಿಸುತ್ತೆ, ಈ ಊಟ ನಿಮ್ಗೆ ಈ ಟೈಮಲ್ಲಿ ಇಲ್ಲಿ ಸಿಗುತ್ತೆ ಅಂತ ಹೇಳುತ್ತೆ. ಸೊ ಇವಾಗ ನಮ್ಮ ಬನ್ನರ್ಘಟ್ಟ ಏನಿದೆ ಅದು ಆಲ್ಮೋಸ್ಟ್ ಇಂದ ನಾರ್ದರ್ನ್ ಮೋಸ್ಟ್ ಟಿಪ್ ನಮ್ದು ಮೈಸೂರು ಎಲಿಫೆಂಟ್ ರಿಸರ್ವ್ ಸ್ಟಾಪ್ ಮೋಸ್ಟ್ ಬಿಟ್ಟಲ್ಲಿದ್ದೀವಿ. ಸೊ ಈ ಫುಲ್ ಕಾಡು ನಮಗೆ ಕೇರಳ ತಮಿಳ್ನಾಡು ಕಾಡೋರ್ಗೂ ಕನೆಕ್ಟ್ ಆಗುತ್ತೆ, ನಾಗರಹೊಳೆವರೆಗೂ ಹೋಗ್ಬೋದು. ಸೊ ಪ್ರಾಣಿಗಳು ಅಲ್ಲಿಂದ ಇಲ್ಲಿ ದಾಟವಾಗೆ ನೀವು ಬೆಂಗಳೂರು ಮ್ಯಾಪ್ 1970s ಪ್ಲಸ್ ಇವಾಗಿಂದ ನೋಡಿದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಲೆಸ್ ದೆನ್ 2% ಗ್ರೀನ್ ಏರಿಯಾ ಇದೆ. ಬನ್ನರ್ಘಟ್ಟನೂ ಇವಾಗ ನಾವು ಬರೀ ಲಂಗ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಸೊ ಎಷ್ಟೋ ವರ್ಷದಿಂದ ಆನೆ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಗ್ರೀನ್ ನ ಬಿಟ್ಟಿಲ್ಲ, ಹಸಿರನ್ನು ಬಿಟ್ಟಿಲ್ಲ ಅಂತ ಇಲ್ಲ. ಬಟ್ ಅನಿಮಲ್ಸ್ ಅದು ಮೂವ್ ಆಗವಾಗೆ ನಾವು ಆ ಜಾಗ ಎಲಿಫೆಂಟ್ ಮೆಮರಿ ಅಂತ ಸಾಮಾನ್ಯ ನಾವು ಕರಿತಾ ಇರ್ತೀವಿ. ಅದಕ್ಕೆ ಭಾರಿ ಬುದ್ಧಿವಂತಿಕೆ ಅಲ್ಲ, ಜ್ಞಾಪಕ ಶಕ್ತಿ ಜಾಸ್ತಿ ಅಂತ. 60,000 ಆನೆಗಳಿದ್ದಂತ ಜಾಗ ಚಿರತೆಗೂ ಸೇರ್ಕೊಳ್ಳತ್ತೆ ಅಂತೀವಿ. ಅದ್ ನೆನ್ಪಿಟ್ಕೊಂಡ್ ಬರೋ ಚಾನ್ಸಸ್ ಎಷ್ಟ್ರ ಮಟ್ಟಿಗಿದೆ? ಆನೆ ಆಗ್ಲಿ ಚಿರತೆ ಆಗ್ಲಿ ನೆನ್ಪಿಟ್ಕೊಂಡು ಅದೇ ಜಾಗಕ್ಕೆ ಬರೋ ಚಾನ್ಸಸ್. ಹೌದು, ಯಾಕಂದ್ರೆ ಇವಾಗ ಪೂರ್ವಿಕರು ಬಿಟ್ಟೋಗಿರುವಂತ ಕುರುಹುಗಳ ಬಗ್ಗೆ ಇವತ್ತು ನಾವು ಎಷ್ಟೋ ಸ್ಮಾರಕಗಳು ಮತ್ತೆ ಸುಮಾರು ನಮ್ಮ ಐತಿಹಾಸಿಕ ಕಥೆಗಳನ್ನ ನಾವೆಲ್ಲ ನೋಡ್ಕೊಳ್ತಾ ಹೋದಾಗ ಅದೇ ರೀತಿ ಪ್ರಾಣಿಗಳಲ್ಲೂ ತಮ್ಮ ಪೂರ್ವಿಕರು ಹಿರಿಯರು ಇಲ್ಲಿದ್ರು ಅನ್ನೋ ಒಂದು ಕುರುಹುಗಳು ಅವುಗಳು ಪತ್ತೆ ಮಾಡ್ತವೆ. ಇವಾಗ ಆನೆ ಸಾಧಾರಣವಾಗಿ ಅವು ಒಂದಕ್ಕೊಂದು ಈ ಸೊಂಡ್ಲುಗಳೆಲ್ಲ ಇದು ಮಾಡ್ಕೊಂಡು ಮಾತಾಡ್ಕೊಳ್ತವೆ. ನಮ್ಗೆ ಆನೆಗೆ ನಾವು ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿದ್ದರೆ ಆನೆ ಗೊತ್ತಾಗ್ಬಿಡುತ್ತೆ ನಾವು ಕಾಡಲ್ಲಿ ಯಾರೋ ಒಬ್ಬ ಇಲ್ಲಿಗಲ್ ಪರ್ಸನ್ ಆಚೆ ಒಳಗಡೆ ಬರ್ತಾ ಇದ್ದಾನೆ ಅಂತ. ಒಂದು ಸಾಧಾರಣವಾಗಿ ಯಾವುದೋ ಒಂದು ರಿಸರ್ವ್ ಫಾರೆಸ್ಟ್ ಒಳಗೆ ನೀವು ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಪಕ್ಷಿಗಳು ಇಮ್ಮಿಡಿಯೇಟಾಗಿ ನಿಮಗೆ ಹೊರಗಡೆಯಿಂದ ಕಲರವ ಕೊಡ್ತವೆ, ಯಾರೋ ಒಬ್ಬ ಸ್ಟ್ರೇಂಜರ್ ನಮ್ಮ ಇದರೊಳಗೆ ಎಂಟ್ರಿ ಆಗಿದ್ದಾನೆ. ಇದು ಸಿಗ್ನಲ್ಸ್ಗಳು ಹೆಂಗೆ ಪಾಸ್ ಆಗ್ತವೆ ನೋಡಿ. ಪ್ರಾಣಿಗಳಲ್ಲೇ ಪ್ರಾಣಿಗಳು ಮಾತಾಡ್ಕೊಳ್ತವೆ, ನಮ್ಮ ಇದಕ್ಕೇನೋ ಒಂದು ಕೇಳಿ ಬರ್ತಿದೆ. ಇದು ಯಾವುದು ಪೂರ್ವಿಕರಿಂದ ಇವತ್ತು ನಾವು ಮಾಡ್ಕೊಂಡು ಬಂದಿರೋಂಥ ಪದ್ಧತಿಗಳು, ಆಚರಣೆಗಳು ಇವೆಲ್ಲ ನಾವು ಕಾಡೊಳಗೆ ನಾವು ನೋಡೋಕೆ ಹೋದಾಗ ಪ್ರಾಣಿಗಳಿಗೆ ಭಾಳ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ. ಒಂದು ಹೆಜ್ಜೆ ಇಟ್ಟರೆ ಅಂದರೆ ಹೇಳ್ತಾರಲ್ಲ, ಮನುಷ್ಯ ಕಾಲಿಟ್ಟಿದ್ದ ಜಾಗದಲ್ಲಿ ಗರ್ಕೆ ಬೆಳೆಯಲ್ಲ ಅಂದ್ಬಿಟ್ಟು. ಏನಕ್ಕೆ ಹೇಳಿ, ಈ ಒಂದು ಕಾರಣಕ್ಕೇನೆ ಪ್ರಾಣಿಗಳಿಗೆ ಪ್ರತಿಯೊಂದು ಗೊತ್ತು. ನಾವು ಹೆಂಗೆ ಇವಾಗ ಮನುಷ್ಯರು ಹೆಂಗೆ ಬದುಕ್ತಾ ಇದ್ದೀವಿ ಅದೇ ಥರ ಪ್ರಾಣಿಗಳು ತನ್ನದೇ ಆದಂಥ ಒಂದು ಅವಲಂಬಿತ ಒಂದು ಕಾಡಿನಲ್ಲಿ ಅವು ಬದುಕ್ತಾ ಇದ್ದಾವೆ. ಇವತ್ತು ಕಾಡು ಒಂದು ವಿನಾಶಕ್ಕೆ ಹಂಚಕ್ಕೆ ಹೋಗ್ತಾ ಇದೆ ಅಂತ ಅದು ಫಸ್ಟ್ ಗೊತ್ತಾಗದೆ ಪ್ರಾಣಿಗಳಿಗೆ. ಇವತ್ತು ಎಲ್ಲೇ ಒಂದು ಜಾಗದಲ್ಲಿ ಭೂಕಂಪ ಆದರೆ ಫಸ್ಟು ಪ್ರತಿಕ್ರಿಯೆ ಮಾಡೋದೇ ಪ್ರಾಣಿಗಳು. ಸೊ ಇವೆಲ್ಲದನ್ನ ಹೌದು, ಇವೆಲ್ಲದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ನಮಗೆ ಮೇಯ್ನು ಒಂದು ಸೈಂಟಿಫಿಕ್ ರೀಸನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇಲ್ಲಿ ಏನು ಒಂದು ಮೇಯ್ನ್ ಆ ಟೆರಿಟರಿ ಏನಾಗ್ತಿದೆ ಇದನ್ನ ನಾವು ಪೂರ್ವಿಕರು ಮುಂಚೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ವಿ. ಏನಕ್ಕೋಸ್ಕರ ಅರಣ್ಯ ಕಾಯ್ದೆಗಳನ್ನ ತಂದ್ರು ನಮ್ಮ ಮುಂಚೆ 1960ರಿಂದ 72ನೇ ಈ ಒಂದು ಅವಧಿಗಳಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅವಾಗ ಮುಂಚೆ ಹವ್ಯಾಸಕ್ಕೋಸ್ಕರ, ಒಂದು ಮೋಜ್ಗೋಸ್ಕರ, ಒಂದು ಪ್ಯಾಷನ್ಗೋಸ್ಕರ ಬೇಟೆ ಆಡ್ತಿದ್ರು. ಅವಾಗ ಯಾರಿಗೂ ನಮಗೆ ಸಂಖ್ಯೆಗಳು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಆದರೆ ಯಾವಾಗ ನಮ್ಮೊಂದು ಸೆನ್ಸಸ್ ಸ್ಟಾರ್ಟ್ ಆಯಿತು, ಇವಾಗ ಅನಿಮಲ್ ಸೆನ್ಸಸ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನಮಗೆ ಇವಾಗ ಗೊತ್ತಾಗ್ತಾ ಇದೆ. 1972ರಿಂದ ಅರಣ್ಯ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದರು. ವೀರಪ್ಪನ್ ಇವತ್ತು ಅಷ್ಟು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದ ಅಂದ್ಬಿಟ್ಟು ನಮ್ಗೆ ಯಾವಾಗ ಗೊತ್ತಾಗಿದ್ದು
ನಾವು ಇದನ್ನೆಲ್ಲ ಸೆನ್ಸಸ್ ಮಾಡಿದಾಗ ಇದು ಮಾಡಿದಾಗ ಅದ್ರ ಸೆನ್ಸಸ್ಸೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ರೆ ವೀರಪ್ಪನೂ ಗೊತ್ತಾಗ್ತಾ ಇರಲಿಲ್ಲ, ಅವ್ರಿಗೆ ಆನೆ ದಂತಗಳು ಇದಾಗ್ತಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೂ ಹೇಳ್ಬೋದು ಈ ತರ ಒಂದು ಸೆನ್ಸಸ್ ಇದ್ರಲ್ಲೂ ನಮ್ಮ ಜಗದೀಶ್ ಅವರೇ, ಸ್ಥಳೀಯರಾಗಿ ಆತಂಕ ಅಂತೂ ಇದ್ದೇ ಇರುತ್ತೆ. ಇವರೆಲ್ಲ ಹೇಳ್ತಾರೆ ಹೆದರ್ಕಬೇಡಿ ಏನೂ ಆಗಲ್ಲ ಅಂತ, ಬಟ್ ನಮ್ಗಳಿಗೆ ಆ ಭಯ ಅಂತೂ ಇದ್ದೇ ಇರುತ್ತೆ. ಏನ್ ಹೇಳ್ತಾರೆ ನಿಮ್ಮ MLA ಯಾರು ಹಂಗಂತ? ಅವ್ರೇನ್ ಮಾಡ್ತಾ ಇದಾರೆ? ನಮ್ಮ MLA ಅವರು ಪಾಪ ಬಂದು ಅವ್ರು ನಿಂತ್ಕೊಂಡು ಸಾಯಂಕಾಲದವರೆಗೂ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಚಿರತೆಗೂ ಧನ್ಯವಾದ ಹೇಳ್ತೀನಿ. ನಾನು ಹಂಗೇನಿಲ್ಲ, ಇವರೇನು ಫಾರೆಸ್ಟ್ನವ್ರೇನೋ ನಮಗೆ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ನೀವು ಯಾಕೆ ಹಿಡ್ದಿಲ್ಲ ಅಂತ ನಾನು ಯಾರು ಬ್ಲೈಮ್ ಮಾಡ್ತಾ ಇಲ್ಲ ಮೇಡಮ್. ನಮಗೆ ಇವ್ರಿಗೆ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ. ಇವ್ರು ಹೇಳ್ತಾರೆ ನಮಗೆ ನಾಲೆಡ್ಜ್ ಇದ್ದವನಿಗೆ ಅದು ಅಲ್ಲಿ ನೋಡಿದ್ರೆ ಬಂದು ಅವ್ರು ಅಯ್ಯೋ ಹಾವು ಬಂತು, ಒಂದು ಚಿರತೆ ನೋಡಿ ಚಿರತೆ ಬಂತು, ಪಾಠ ಮಾಡ್ತೀವಿ ಬೇಕಾರೆ ಬಂದು ಅಲ್ಲ ಜನಗಳಿಗೆ ಪಾಠ ಮಾಡ್ತೀವಿ ನಾವೇ ಪಾಠ ಮಾಡ್ತೀರಿ ಸರ್. ಈಗ ಭಯ ಹೋಗುತ್ತೆ ಅಲ್ಲ ಬಿಟ್ರೆ ಚಿರತೆ ಹಿಡ್ಕೊಂಡ್ಬಿಟ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ಇಲ್ಲ ಅಂದ್ರೆ ಅವ್ರಿಗೆ ಭಯ ಬೆಳಗ್ಗೆ ಎದ್ರೆ ನೀವು ನಾಲ್ನೇ ಪಾಲನೆ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ ನಮ್ಮ ದೇಶ ಏನ್ ಮಾಡ್ಬೇಕು. ಒಂದು ಕಾಲದಲ್ಲಿ ನಮ್ಮ ದೇಶ ಹೆಂಗಿತ್ತು ಅಂದ್ರೆ ಅದೇ ಚಿರತೆಗಳನ್ನ ಮನೆಯಲ್ಲಿ ಸಾಕಿದ ಉದಾಹರಣೆಗಳಿದಾವೆ. ಅದನ್ನ ಬಿಟ್ಟರೆ ಯಾವುದೇ ಕಾರಣ ಬ್ಲೈಮ್ ಪ್ರಾಣಿಗಳನ್ನ ಸಾಕಿರೋ ಉದಾಹರಣೆಗಳಿದಾವೆ. ಬಟ್ ನಾವು ಭಯ ಬೀಳೋದು ಒಳ್ಳೇದೇ ಮ್ಯಾಮ್, ಬಿಕಾಸ್ ನಾವು ಎಷ್ಟು ಆ ಪ್ರಾಣಿನ ರೆಸ್ಪೆಕ್ಟ್ ಭಯ ಬೀಳ್ತೀವೋ ನಾವು ಅದ್ರ ಹತ್ರ ಹೋಗೋದು ಕಿತ್ಕೋದು ಮಾಡಲ್ಲ. ಮತ್ತೆ ಆ ಡಿಸ್ಟೆನ್ಸ್ ಬೆಳಗ್ಗೆ 4 ಗಂಟೆಗೆ ಎಷ್ಟು ತೃಪ್ತಿ ಜೀವನ ನಿಮ್ದು. ಈಗ ನಾವುಗಳು ಮನುಷ್ಯರನ್ನ ನೋಡ್ಕೊಳ್ಳೋಕು, ನೀವು ಮನುಷ್ಯರ ಜೊತೆಗೆ ಪ್ರಾಣಿನ ಅಷ್ಟೇ ಪ್ರೀತಿಯಿಂದ ಸಾಗೋಕು ವ್ಯತ್ಯಾಸ ಇದೆ. ದಿನ ಬೆಳಗಾದ್ರೆ ನಿಮ್ ಕೆಲ್ಸನೇ ಅದು. ಎಷ್ಟು ತೃಪ್ತಿ ಅನ್ಸುತ್ತೆ, ಅಥವಾ ಸಾಕಾಗೋಯ್ದಪ್ಪ ಅತ್ಲಾಗೆ ಎಷ್ಟು ಇದೇ ಕೆಲಸ ಮಾಡೋದು ಅಂತ ಅನ್ಸಿದೆ? ಇಲ್ಲ ಮ್ಯಾಮ್, ಯಾವತ್ತೂ ಆತರ ಅನ್ಸಿಲ್ಲ ನಮ್ಗೆ, ಸಾಕಾಗೋಗೈತೆ ಅಂತ ಅನ್ಸ್ಲೇ ಇಲ್ಲ. ನೀವು ನೋಡ್ತಿದ್ದಂಗೆ ಅವು ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ಓಡ್ ಬರುತ್ತವಲ್ಲ, ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ನಾವು ಸೇರ್ಕೊಂಡು ಒಂದು 25 ವರ್ಷನೇ ಆಯ್ತು ಅಲ್ಲಿ ಕೆಲ್ಸಕ್ಕೆ. ಫಸ್ಟ್ ದೊಡ್ಡದೇ ಬಂದಿದ್ದು. ದೊಡ್ಡ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಒಳಗಡೆ ನಮ್ಗೆ ಇಂಟ್ರೂ ಆದ ತಕ್ಷಣನೇ ಒಬ್ಬನು ಬಿಡಲ್ಲ ನೋಡಕ್ಕೆ. ಫೀಸ್ ಕೇಜ್ ಅಂತ ಇರುತ್ತದೆ, ಆ ಫೀಸ್ ಕೇಜ್ ಅಲ್ಲಿ ಹಾಕೊಂತೀವಿ, ಸುತ್ತ ಕಟ್ಬಿಡ್ತೀವಿ, ಒಬ್ಬರನ್ನು ಬಿಡಲ್ಲ. ನಮ್ಮ ಡಾಕ್ಟರ್ ಆಯ್ತು, ನಾವಿಬ್ರು ಅಷ್ಟೇ ಡೇಟ್ ಆಯ್ತು, ನಮ್ಮ ಮೂವರೇ ಸೈಲೆಂಟಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡಿ 1 ತಿಂಗಳ ಗಂಟ ಅಬ್ಸರ್ವೇಷನ್ ಇಡ್ತೀವಿ ಒಳಗಡೆ. ನಾವೇ ಊಟ ತಿನ್ನಿಸ್ಬೇಕು, ನಮ್ಮ ಸಾರೇ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನು ಆಚೆಯಿಂದ ಒಬ್ಬರನ್ನು ಸೇರ್ಸಲ್ಲ, ಇಲ್ಲ ಇಂಥ ಪ್ರಾಣಿ ಐತೆ ಅಂತ ಒಬ್ರಿಗೂ ಗೊತ್ತಿರಲ್ಲ. ಅಂದ್ರೆ ನಾರ್ಮಲ್ ಲೈಫಿಗೆ ವಾಪಸ್ ತರ್ತಿರ್ತೀರಿ, ಮಾಡ್ತಾ ಇರ್ತೀರಾ. ನಾವು ಪ್ರೀತಿಯಿಂದ ನೋಡ್ಕೊಂತಾ ಇರ್ತೀವಿ ಅದನ್ನ. ಟೈಮ್ ಊಟ ಕೊಡೋದು, ನೀರ್ ಕೊಡೋದು. ಅದು ಒಕ್ಕಳುತ್ತ ನಿಮ್ಮನ್ನ? ಅಂದ್ರೆ ಅಷ್ಟು ವರ್ಷ ಕಾಡಲ್ಲಿ ಇರುತ್ತೆ, ಒಂದ್ ಇಂಜುರಿ ಆದ್ಮೇಲೆ ನಿಮ್ಮ ಗಮನಿಸ್ತದೆ, ಆಟಿಸ್ತದೆ. ನಾವ್ ಯಾವಾಗ ಅದನ್ನ ಹೆಂಗ್ ನೋಡ್ಕೊಂತೀವಿ ಅವಾಗ ನೋಡ್ಕೊಂತಾ ಇದ್ರೆ, ನಾವು ಪ್ರೀತಿಯಿಂದ ಮಾತಾಡ್ಸೋದು, ಮುಟ್ಟೋದು, ಸ್ವಲ್ಪ ಅದೆಲ್ಲ ಮಾಡ್ತಾ ಇದ್ರೆ ಅದು ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಆಮೇಲೆ ನಾವು ಚೆನ್ನಾಗಿ ಮಾಡಿ ನಾವು ಒಳಗಡೆ ಹೋಗಿ ಊಟ ತಿನ್ಸಿ ಆಚೆ ಕೇಜಿಗೆ ಬಿಟ್ಟಿದ್ದೀವಿ, ಸಫಾರಿಗೆ ಆ ತರ ಎಲ್ಲ ಮಾಡಿ ಬಿಟ್ಟಿದ್ದೀವಿ. ಆದ್ರೆ ಫಸ್ಟ್ ಗಾಬರಿ, ಜನ ಜಾಸ್ತಿ ಇದ್ರೆ ಫುಲ್ ಗಾಬರಿ ಬೀಳ್ತವೆ, ಅಟ್ಯಾಕ್ ಮಾಡಕ್ಕೂ ಬರ್ತವೆ. ನಾವ್ ಯಾವಾಗ ಸೈಲೆಂಟ್, ಅದು ಆ ಪ್ರಾಣಿನೇ ಸೈಲೆಂಟ್ ಆಗಿ ಇರ್ಬೇಕು. ಗಲಾಟೆ ಮಾಡ್ದಷ್ಟು ರಾಂಗು. ಆ ತರ ಎಲ್ಲ ಮಾಡಿದ್ದೀವಿ. ಅವಕ್ಕೆ ಅವ್ರದ್ದೇ ಭಯ ಇರುತ್ತೆ, ನಮ್ಗೆ ನಮ್ದೇ ಭಯ ಇರುತ್ತೆ. ಅದಕ್ಕೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ತಿಳ್ಕೊಳ್ಳಿ. ಇಲ್ಲೇ ಎಕ್ಸಾಂಪಲ್ ತಿಳ್ಕೊಳ್ಳಿ, ಪ್ರಾಣಿಗಳು ಬದಲಾಗ್ತವೆ, ಮನುಷ್ಯ ಬದಲಾಗಲ್ಲ. ಅದು ಸತ್ಯ ಸರ್. ಇವತ್ತಿನ ದಿವಸ ನಾನು ಅದನ್ನೇ ಹೇಳ್ತೀನಿ ತಿಳ್ಕೊಳ್ಳಿ. ಒಂದು ಪ್ರಾಣಿ ನಮ್ ಜೊತೆ 1 ತಿಂಗಳಿದ್ ನಮ್ ಜೊತೆಗೆ ಇದ್ಬಿಡ್ತು ಅಂದ್ರೆ ಅವು ನಮ್ಮನ್ನು ಹೊಂದ್ಕೊಂಡ್ಬಿಡ್ತವೆ, ಅವು ನಮ್ ಜೊತೆ ಸ್ನೇಹ ಇದಾಗ್ಬಿಡ್ತವೆ. ಮನುಷ್ಯ ಪ್ರಾಣಿಗಳನ್ನ ಇದ್ ಮಾಡ್ಕೊಂಡಾಗ ಬದಲಾಗಲ್ಲ. ಹಾಡಿ ಹೊಗಳ್ತಾ ಇಲ್ಲ, ನಮ್ಗಳ ನೇಚರೇ ಅದು. ನಾವ್ ಎಂತ ಕೀಳು ಹಂತಕ್ ಬೇಕಾದ್ರೂ ಇಳಿದ್ ಬಿಡ್ತೀವಿ ನಮ್ಮ ಸ್ವಾರ್ಥವನ್ನ ಇದ್ ಮಾಡ್ಕೊಳಕ್ಕೆ. ಮೊನ್ನೆ ಎಲ್ಲ ನಾವು ಆನೆ ನೋಡಿದ್ವಿ, ಅದಕ್ಕೊಂದೇ ಸಲ ಮದ ಹತ್ಬಿಡ್ತು, ತುಳಿದು ಬಿಡ್ತು. ಸೊ ಪ್ರಾಣಿಗಳಲ್ಲಿ ಹೆಂಗೆ ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಆನೆ ಆಗ್ಲಿ, ಚಿರತೆ ಆಗ್ಲಿ, ಪ್ರಾಣಿ ಪಾಲಕರಾಗಿರ್ಲಿ, ಅವರು ಆಲ್ಮೋಸ್ಟ್ ಅವ್ರ ಪ್ರಾಣಿಗಳ್ದ ಅಪ್ಪ ಅಮ್ಮ ತರ ಮ್ಯಾಮ್. ಸೊ ಅವ್ರು ಎವ್ರಿಡೇ ಆ ಪ್ರಾಣಿ ನೋಡೋದ್ರಿಂದ ಅದೊಂದು ಚಿಕ್ಕ ಚೇಂಜ್ ಆದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಕಿವಿ ಅಗ್ಲ ಮಾಡ್ಕೊಳೋದಾಗ್ಲಿ, ಕಣ್ ಜಾಸ್ತಿ ಬಿಡ್ತಾ ಇದೆ, ಮತ್ತೆ ಅದೆಲ್ಲ ಮಾಡಿದ್ರೆ ನಮ್ಮ ಮಾವುತರೇ ಆಗಿರ್ಲಿ, ಕೀಪರ್ಸ್ ಆಗಿರ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸಡನ್ ಆಗಿ ಟ್ರಿಗರ್ ಆಗಲ್ವಾ ಮನುಷ್ಯರ ತರ? ಸ್ವಲ್ಪ ಟೈಮ್ ತಗೊಳುತ್ವಾ? ನಾವು ಒಂಚೂರು ಯಾರೋ ಏನೋ ಅಂದ್ರು ಅಂದ ತಕ್ಷಣ ಸಿಟ್ಟಾಗ್ಬಿಡ್ತೀವಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಹಾವಭಾವ ಚೇಂಜ್ ಆಗುತ್ತೆ. ಈಗ ಆನೆಗಳಿಗೆ ಮದ ಬರೋಕೆ ಒಂದ್ ಸ್ವಲ್ಪ ಸಮಯ ಅಂತಿರುತ್ತಾ? ಮುಂಚೆ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಹೆಂಗೆ ಅಂತ? ಇವಾಗ ನಾವು ನೋಡೋ ಪ್ರಕಾರ ನಾವು ಅಲ್ಲಿ ಸಾಕೊಂಡಿರ್ತೀವಿ. ಇವಾಗ ಬೇರೆ ಕಡೆಯಿಂದ ಬಂತ, ಅದಕ್ಕೆ ಸೆಂಟು ವಾಸನೆ ಇಷ್ಟ ಆಗಲ್ಲ. ಮತ್ತೆ ಬೇರೆಯವ್ರು ಬಂದ್ರು ಅಂದ್ಬಿಟ್ಟು ಗುರಾಯಿಸೋದು, ಈ ತರ ಎಲ್ಲ ನೋಡ್ತಾ ಇದ್ರೆ ನಾವು ಹೋಗ್ಬಿಡು ಚಿನ್ನು ಏನದು ಅಂದ್ರೆ ಸಾಕು, ಸೈಲೆಂಟ್ ಆಗುತ್ತೆ. ನೀವು ಹೆಂಗೆ ನಿಮ್ಮ ಹೆಸರು ಗೊತ್ತಾಗುತ್ತಾ ಚಿನ್ನು ಅಂತೆಲ್ಲ? ವಾಯ್ಸ್ ಬಿದ್ರೇನೆ ಸಾಕು ಗೊತ್ತಾಗುತ್ತೆ ಅವ್ರಿಗೆ. ಇವಾಗ ಬೇರೆ ಕಡೆ ನಾವ್ ಯಾರನ್ನೂ ಬಿಡಲ್ಲ ಹಾಸ್ಪಿಟ್ಲಲ್ಲಿ. ಹಂಗಾಗಿ ಇವಾಗ ಯಾರನ್ನ ಬರ್ತಾರೆ, ನಮ್ಮ ಕಡೆಯವರೇ ಬರ್ತಾರೆ, ಸಾರ್ ಕಡೆಯವರೇ ಬರ್ತಾರೆ. ಅವಾಗ ನಾವು ಬಿಟ್ಟಾಗ ಅವ್ರು ಸ್ವಲ್ಪ ಹಿಂಗ್ ಓಡಾಡೋದು, ಮಕ್ಕಳು ಅದೆಲ್ಲ ಮಾಡಿದಾಗ ಗಾಬರಿ ಆಗ್ತಾವೆ. ಅವಾಗ ನಾವು ನಿಂತ್ಕೊಂಡು ನಾವು ಹೇಳ್ತೀವಿ, ನಾವು ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಚಿನ್ನಿ ಸುಮ್ಮನೆ ಇರೇ ಅಂದ್ರೆ ಸಾಕು,
ಸೈಲೆಂಟ್ ಆಯ್ತು. ಹಾ 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 ಹಾ. ಆ ಥರ ಪ್ರಾಣಿಗಳು ಗೊತ್ತು ಅವಕ್ಕೆ ಯಾರು ಹೆಂಗ್ ಮಾಡ್ತಾರೆ ಏನು ಅಂತ ಗೊತ್ತಾಗುತ್ತೆ. ದುಬಾರೆದು ಇನ್ಸಿಡೆಂಟ್ ನೋಡಿ, ಆನೆ incident. ಆನೆ ಇವಾಗ ಅವನು ಯಾರು ಆನೆಗಳು ಅಷ್ಟೇ ಇದು ಮಾವತನಿಗೆ ಅವತ್ತು ಗೊತ್ತಾಗ್ಲಿಲ್ವಾ ಹಾಗಾದ್ರೆ? ಮೇಡಮ್ ಹಂಗಲ್ಲ, ಅಲ್ಲಿ ಆಗಿದ್ದೇನಂದ್ರೆ ಮೇಡಮ್ ಇದೇ ಒಂದು ಆನೆ ಧನಂಜಯ ಮತ್ತೆ ಏನೇ ಕಂಚನ್ ಮೈಸೂರು ಇದರಲ್ಲೇ ಒಂದು ಇನ್ಸಿಡೆಂಟ್ ಆಯಿತು, ಒಂದು ಊಟದ ವಿಷಯದ ಇದರಲ್ಲೇ ಇನ್ಸಿಡೆಂಟ್ ಆಗಿ ಅದು ಹೊರಗಡೆ ಬಂದಿತ್ತು. ಕಂಚನ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಹೇಳೋ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಕಂಚನ್ಗೆ ಆಲ್ರೆಡಿ ಮಸ್ತಿನಲ್ಲಿತ್ತು. ಅಲ್ಲಿ ಮಸ್ತಿನಲ್ಲಿದ್ದಾಗ ಆನೆ ಏನೇನು ಮಾಡ್ತಾರೆ, ನಾವು ಕೆಡ್ಡದಲ್ಲಿಟ್ಟು ಅದನ್ನು ಹೊರಗಡೆ ಕರ್ಕೊಂಬರಲ್ಲ. ಈ ದುಬಾರೆನಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ, ಇವಾಗ ಅಲ್ಲಿ ನೀರಲ್ಲಿ ಆನೆಗಳನ್ನು ತೊಳೆಯೋಕೆ ಹೋದಾಗ, ಸ್ನಾನ ಮಾಡ್ಸೋಕೆ ಹೋದಾಗ ಈ ಪಬ್ಲಿಕ್ ಎಲ್ಲ ಓಡೋದು, ಮತ್ತು ಅವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ಸೋಕೆ ಹೋಗೋದು. ಯಾಕಂದರೆ ಈ ಮಾರ್ತಾಂಡ ಅನ್ನೋ ಆನೆ ಏನಿತ್ತು ಅದು ಬಂದು ಆಕ್ಚುಲಿ ನಾವು ಸಲಿಂಗಿ ಆನೆ ಅಂತ ಹೇಳ್ತೀವಿ ಆ ಕಡೆ. ಓ, ಪ್ರಾಣಿಗಳಲ್ಲೂ ಹಂಗಿರುತ್ತಾ? ಹೌದು ಮೇಡಮ್, ಅದನ್ನ ನಾವು ಮಕ್ಕಳ ಬಟ್ ಇಟ್ ಇಸ್ ಸ್ಟಿಲ್ ನಾರ್ಮಲ್ ಅಂತ ಒಂದು ಬರಲ್ಲ ಅಷ್ಟೇ. ಮೇಡಮ್ ಅಲ್ಲಿ ಏನಾಗಿತ್ತು ಅಂದ್ರೆ, ಇದು ಹಾಸನ ಜಾಗದಲ್ಲಿ ಎಲ್ಲ ಅಕ್ಕಿ ಮುಟ್ಟೆ ಕಳ್ಳ ಅನ್ನೋದು ಇವನ್ನ ಮಾರ್ತಾಂಡ ಅಕ್ಕಿ ಮುಟ್ಟೆ ಕಳ್ಳ ಅಂತ. ಇಲ್ಲ ನೋಡಿ, ಮನುಷ್ಯರಲ್ಲಿ ಈ ರೀತಿ ಅಸಹಜ ಲೈಂಗಿಕತೆ ಇರುತ್ತೆ ಅಂತ ಗೊತ್ತಿತ್ತು, ಪ್ರಾಣಿಗಳಲ್ಲೂ ಇರುತ್ತೆ ಅಂತ ನಮಗೆ ಇವತ್ತೇ ಗೊತ್ತಾಗಿದೆ. ಇರುವೆಯಿಂದ ಹಿಡಿದು ನೀವು ಸಣ್ಣ ಒಂದು ಇರುವೆಯಿಂದ ಹಿಡಿದು ದೊಡ್ಡ ಆನೆವರೆಗೂ ಸರ್ ನೋಡಿ, ನೀವು ಜನರು ಪ್ರಾಣಿಗಳು ಸಿಗಾಕೊಂಡಾಗ ಹೆಂಗ್ ನಡ್ಕೋಬೇಕು ಗೊತ್ತೇ ಆಗಲ್ಲ ನಮಗೆ ಅಂತ ಹೇಳ್ಬಿಡ್ತೀರಿ ನೀವು. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಜನರಿಗೆ ಒಂದ್ ರೀತಿ ಹೇಳಿದ್ನೇ ಹೇಳ್ತಾರೆ ಅಂಡ್ ಇದು ತುಂಬಾ ಕಾಮನ್ ಮತ್ತೆ ಬೇಸಿಕ್ ಅಂತ ಅನ್ನಿಸ್ಬೋದು, ಬಟ್ ಇದು ವಿಕೋಪಕ್ಕೆ ಹೋಗಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೇದಂತ ತುಂಬಾ ಜನರು ತಪ್ಪಿದೆ. ಇಲ್ಲಿ ನೋಡಿ, ಯಾಕೆ ಬೆಂಗಳೂರು ಸುತ್ತಮುತ್ತನೇ ಚಿರತೆಗಳು ಅಟ್ಯಾಕ್ ಮಾಡ್ತಾ ಇದೆ, ಊರೊಳಗೆ ಚಿರತೆಗಳು ಬರ್ತಾ ಇದೆ. ಒಂದು ಕಾಡನ್ನ ತಿಂದಿದೀವಿ ಅಂತ ಸ್ಕೂಲ್ ಮಕ್ಕಳಿಂದಲೂ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಕಾಡ್ ಜಾಗವನ್ನ ನಾವು ತಗೊಂಡಿದೀವಿ, ಪ್ರಾಣಿಗಳ ಜಾಗವನ್ನ. ಅದನ್ನ ಹೊರತುಪಡಿಸಿ ಇವತ್ತು ನೋಡಿ ಗೊತ್ತಾಗಿದ್ದ ವಿಚಾರಗಳು ಎಂತೆಂಥದ್ದು ಅಂತ. ಬೆಂಗಳೂರಿನಲ್ಲಿ ಇನ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಮನುಷ್ಯರಿಗಿಂತ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ತುಂಬಾ ಸುಲಭವಾಗಿ ಆಹಾರ ಬೇಕು, ಸಿಗಬೇಕು, ಬೇಟೆ ಆಡ್ಬೋದು ಅಂದ್ರೆ ನಾಯಿಗಳು ಚಿರತೆಗೆ. ಅಂಡ್ ಬಹಳ ಪ್ರಿಯವಾದಂತಹ ಮಾಂಸ ಏನ್ ಮಾಡ್ತಾ ಇದಾವೆ, ಬೆಂಗಳೂರು ಕಡೆಗೆ ಬರ್ತಾ ಇದಾವೆ. ಒಂದು. ಎರಡನೇದು, ಲೇಔಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂದ್ಕೊಂಡು ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ತೀರಿ, ಎಷ್ಟೋ ದಿನ ಬಿಟ್ಬಿಡ್ತೀರಿ, ಪೊದೆ ಬೆಳ್ಕೊಳ್ಳುತ್ತೆ. ತುಂಬಾ ಸುಲಭವಾಗಿ ಬಂದು ಸಿಗಾಕೋಬೋದಲ್ವಾ, ಅವು ಓಡಾಡ್ಕೋಬೋದಲ್ವಾ. ಅಂದ್ರೆ ಒಂದು ಚಿಕ್ಕ ಕಾಡನ್ನೇ ಮಾಡಕ್ ಬಿಡ್ತಾ ಇದೀವಿ ನಾವು, ಊರಿನೊಳಗೆ ಕ್ಲೀನ್ ಮಾಡ್ಕೊಳ್ದಲೆ. ಏನಾಗ್ತಾ ಇದಾವೆ, ಚಿರತೆಗಳು ಬರ್ತಾ ಇದಾವೆ. ಇಂಥದ್ದು ಒಂದ ಎರಡ. ಆಮೇಲೆ ನಾಯಿಗಳಿಗೆ ಈ ಹೇಳ್ತಾ ಇದ್ರಲ್ಲ, ಎಗ್ಗಿರದೆ ಚಿಕನ್ ಶಾಪ್ಗಳು ಹುಟ್ಕೊಳ್ತಾ ಇದಾವೆ. ವೇಸ್ಟ್, ಆ ಕೋಳಿ ಕಾಲು ಮತ್ತೊಂದು ಏನ್ ಮಾಡ್ತೀರಿ, ರೋಡಲ್ಲೇ ಬಿಸಾಕ್ ಬಿಡ್ತೀರಿ ರೀ. ಅದು ಕೋಳಿ ಕಾಲು ತಿಂದಿರೋ ನಾಯಿ, ಹಸಿ ಮಾಂಸ ತಿಂದಿರೋ ನಾಯಿ ಮನುಷ್ಯರಿಗೆ ಕಚ್ಚಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಆ ನಾಯಿ ಚಿರತೆಗೆ ಆಹಾರ ಆಗ್ತದೆ ಪರವಾಗಿಲ್ಲ, ಆ ನಾಯಿ ಮನುಷ್ಯರನ್ನ ಅಟ್ಯಾಕ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸೊ ನಮ್ದು ತಪ್ಪಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಬಹಳ ಬೇಗ ಸ್ಪಂದಿಸಬೇಕು. ಅವ್ರುಗಳು ಏನೇ ಹೇಳ್ಬೋದು, ಚಿರತೆಗಳು ತುಂಬ ಶೈ ಸ್ವಭಾವ, ಅವಕ್ಕೂ ಹೆದರಿಕೆ ಇರುತ್ತೆ, ಮುಜುಗರ ಇರುತ್ತೆ ಅಂತ. ಬಟ್ ನಮ್ಗಳಿಗೆ ಭಯ ಆಗೇ ಆಗುತ್ತಲ್ವ ಮನೆ ಸುತ್ತಮುತ್ತ ಚಿರತೆ ಓಡಾಡಿದಾಗ. ಆ್ಯಂಡ್ ಅಧಿಕಾರಿಗಳು ಜಾಗವನ್ನು ರಾಜಕಾರಣಿಗಳು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ನಿಮ್ಮ ಸಜೆಷನ್ಸ್ಗಳನ್ನು ಕೊಡಿ. ಇವತ್ತು ಊರೊಳಗೆ ಬರ್ತಾ ಇದ್ದಾವೆ, ಬಂದು ಹೋಗ್ತಾ ಇದ್ದಾವೆ, ನಾಳೆ ದಿನ ಮನೆಯೊಳಗೆ ಬರ್ತವೆ. ಅಂತಹ ದಿನಗಳು ಬಹಳ ದೂರ ಇಲ್ಲ. ಆದಷ್ಟು ಬೇಗ ಸಹಬಾಳ್ವೆಯನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ, ಮತ್ತೆ ಕಲ್ತ್ಕೊಳ್ಳೋಣ ಅನ್ನುವಂತಹ ಬುದ್ಧಿಯನ್ನ ಸಾರ್ವಜನಿಕರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಆಫೀಸರ್ಸ್ಗಳು, ರಾಜಕಾರಣಿಗಳು ಎಲ್ಲರೂ ಕಲ್ತ್ಕೊಂಡ್ರೆ ನೋಡಿ, ಅಲ್ಲಿಗೆ ಕಾಡು ಪ್ರಾಣಿಗಳು ಕಾಡಲ್ಲಿರ್ತವೆ, ನಾವು ಊರೊಳಗೆ ನೆಮ್ಮದಿಯಾಗಿರ್ತೀವಿ. ಇಲ್ಲ ಅಂದ್ರೆ ಮನೆ ಒಳಗೂ ಬರ್ತವೆ, ದೇವ್ರ ಮನೆ ಒಳಗೂ ಬರ್ತವೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.